ಹರಿಃ ಓಂ ಆಪಾದಮೂಲಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲಿಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾಃ ತಾನ್ ನಮಸ್ಯೆ ಗುರುರ್ಮಮ. ಹರಿಃ ಓಂ. ಶ್ರೀಶಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರನ್ನು ಪರಿಚಯದೊಂದಿಗೆ ದಶ ಉಪನಿಷತ್ ಸಾರ ಸಂಗ್ರಹವನ್ನು ನಮಗೆ ಶ್ರೀ ಪುರಂದರದಾಸರು ತಿಳಿಸುತ್ತಿದ್ದಾರೆ. ದಶೋಪನಿಷದೋ ಗಾವೋ ಎಂದು ಭಗವಂತನೇ ನಮಗೆ ಆದೇಶವನ್ನು ಕೊಟ್ಟಿರುತ್ತಾನೆ. ಆದೇಶ ಪರಿಪಾಲಕರು ಶ್ರೀಮದಾನಂದ ತೀರ್ಥರು, ತದನಂತರ ಶ್ರೀ ಪುರಂದರದಾಸರು. ಕಲಿಯುಗದಲ್ಲಿ ಋಷಿಗಳು ಮುನಿಗಳು ಎಂದರೆ, ಋಷಿಗಳು ಎಂದರೆ ನಮ್ಮ ಪುರಂದರದಾಸರು, ಮುನಿಗಳು ಎಂದರೆ ನಮ್ಮ ಶ್ರೀಮದಾನಂದ ತೀರ್ಥರು. ಆದ್ದರಿಂದ ಯಾವ ಸಜ್ಜನರಲ್ಲಿ ಭಗವಂತನನ್ನು ಕಾಣುವ ಅಪೇಕ್ಷೆಯಲ್ಲಿ ವೈಮನಸ್ಸುವಿರುವುದಿಲ್ಲ, ವೈಚಿತ್ರ ಇರುವುದಿಲ್ಲ. ಅಂದರೆ ಅವರ ಗುರಿ ಒಂದೇ ಆಗಿರುತ್ತದೆ, ಭಗವದ್ ದರ್ಶನವಾಗಿರುತ್ತದೆ. ಭಗವದ್ ದರ್ಶನವನ್ನು ತಮ್ಮಲ್ಲೇ ತಾವು ಕಾಣುವ ವಿಶೇಷವಾದ ಪ್ರಕ್ರಿಯೆ ಬಿಂಬೋಪಾಸನೆ ಎಂದು ಹೆಸರು. ಆದ್ದರಿಂದ ಎಲ್ಲ ಉಪಾಸನೆಗೆ ಮಿಗಿಲಾದದ್ದು ಬಿಂಬೋಪಾಸನೆ. ಬಿಂಬ ಎಂದು ತಿಳಿದುಕೊಡುವುದು ಸಹ 10 ಎಂಬುದರ ಸಾಂಕೇತಿಕವೇ ಆಗಿದೆ. ಅದು ಸಹ ಪಕಾರದಲ್ಲೇ ಇರುವುದರಿಂದ ಯಾವ ಅಪವರ್ಗವನ್ನು ಸೂಚಿಸುವುದು ಬಿಂಬೋಪಾಸನೆ. ಯಾವ ವರ್ಗ ಅಂದರೆ ಸಂಸಾರ ವರ್ಗದಿಂದ ಬಿಡುಗಡೆ ಹೊಂದುವುದು ಅಪವರ್ಗ. ಅದನ್ನು ತೋರಿಸುವ ಮಾರ್ಗ ಉಪನಿಷತ್ತು. ನಾವು ಬಿಂಬನ ಪರಿಚಯ ಮಾಡಿಕೊಳ್ಳಬೇಕಾದರೆ ಎಲ್ಲರೂ ಪ್ರತ್ಯಕ್ಷವಾಗಿ ಅವರವರ ಛಾಯೆಯನ್ನು ನೋಡಿಕೊಳ್ಳಿ. ಸೂರ್ಯನ ಎದುರು ನಾವು ನಿಂತಾಗ ನಮ್ಮ ಛಾಯೆ ಸುಸ್ಪಷ್ಟವಾಗಿ ಬೀಳುವುದು. ಆ ಛಾಯೆಯನ್ನು ನೀವು ಎಂದಾದರೂ ಮಾತಾಡಿಸಿದ್ದೀರಾ? ಮಾತಾಡಿಸಿ ನೋಡಿ. ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಆ ಛಾಯೆ ಏನಾದರೂ ಉತ್ತರವನ್ನು ಹೇಳುತ್ತದೋ? ನಿಮ್ಮೊಡನೆ ಸದಾ ಇರತಕ್ಕಂಥ ಛಾಯೆಗೆ ನಿಮಗೆ ಏನಾದರೂ ಪ್ರಯೋಜನವಿದೆಯೇನು? ನಿಮ್ಮನ್ನೇ ಸದಾ ಹಿಂಬಾಲಿಸಿದ್ದರೂ ಸಹ ನೀವು ಅದರಿಂದ ಪ್ರಯೋಜನವೇನಾದರೂ ಪಡೆದುಕೊಂಡಿರಾ? ನಿಮ್ಮ ದುಃಖ ನಿವಾರಣೆಗೆ ಏನಾದರೂ ಉಪಾಯವನ್ನು ಸೂಚಿಸುತ್ತಾ? ನಿಮ್ಮ ಸುಖದ ಹೆಚ್ಚು ಮಾಡುವಕ್ಕೋಸ್ಕರವಾಗಿ ಏನಾದರೂ ಉಪಾಯವನ್ನು ಆ ಛಾಯ ನಿಮಗೆ ಬೋಧಿಸುತ್ತಾ ಎಂದಾದರೂ ನೀವು ಚಿಂತನೆ ಮಾಡಿದ್ದೀರೇನು? ಬಿಂಬೋಪಾಸನೆ ಎಂದರೆ, ಶುದ್ಧ ಬಿಂಬೋಪಾಸನೆ ಎಂದರೆ ನಿಮ್ಮ ಛಾಯೆಯೊಂದಿಗೆ ವ್ಯವಹರಿಸುವುದು ಎಂದರ್ಥ. ಮನುಷ್ಯನ ಶರೀರದ ಆಕೃತಿಯ ಅನುಸಾರವಾಗಿ ಆ ಛಾಯೆಯನ್ನು ನಾವು ಸೂರ್ಯನ ಪ್ರಕಾಶದಲ್ಲಿ ಕಾಣುತ್ತೇವೆ. ಆ ಛಾಯೆಯನ್ನು ಗಮನಿಸಿದಾಗ ಮೊಟ್ಟ ಮೊದಲು ನಿಮಗೆ ತಿಳಿಯತಕ್ಕಂಥದ್ದು ಏನು? ಸಂಪೂರ್ಣ ನಿಮ್ಮ ಅಧೀನವಾಗಿರುತ್ತದೆ, ನಿಮಗಿನ್ನ ಭಿನ್ನವಾಗಿರುತ್ತದೆ. ನೀವೇ ಛಾಯೆಯಲ್ಲ ಮತ್ತು ನಿಮಗೆ ಅಧೀನವಾಗಿರುತ್ತದೆ.
ಹಾಗಾದರೆ ಅದು ಏನನ್ನೂ ಮಾತಾಡುವುದಿಲ್ಲ, ಏನನ್ನೂ ನಗುವುದಿಲ್ಲ, ಏನನ್ನು ಹೇಳುವುದಿಲ್ಲ, ಏನನ್ನು ನೋಡುವುದಿಲ್ಲ. ಕೇವಲ ಛಾಯೆ ಇದ್ದರೂ ಸಹ ಎದಕ್ಕಾಗಿ ನಮ್ಮನ್ನು ಅನುಸರಿಸುತ್ತಿದೆ ಎಂದರೆ ಬಿಂಬನ ಪೂರ್ಣ ಲಕ್ಷಣವನ್ನು ತಿಳಿಸೋಕ್ಕೋಸ್ಕರವಾಗಿ ಛಾಯೆ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ತಿಳಿಯಬೇಕು. ಹೇಗೆ ನಮ್ಮ ಬಿಂಬ ಅಂದರೆ ನಮ್ಮ ಪ್ರತಿಬಿಂಬವಾದ ಛಾಯೆ ಏನನ್ನೂ ಹೇಳದೆ ನಮ್ಮನ್ನು ಭಿನ್ನವಾಗಿ ನಮ್ಮ ಅಧೀನವಾಗಿರ್ತಕ್ಕಂಥದ್ದಾಗಿದ್ದರೂ ಸಹ ನಮ್ಮ ರೂಪದಲ್ಲಿ ಕಿಂಚಿತ್ ಸಾದೃಶ್ಯವನ್ನು ಹೊಂದಿದೆ. ಆ ನಿಮಿತ್ತವಾಗಿ ನಮ್ಮನ್ನು ಹಿಂಬಾಲಿಸುತ್ತಿದೆ. ಅದು ಅತ್ಯಂತ ಅಸ್ವತಂತ್ರವಾದ್ದರಿಂದ ಯಾವ ಛಾಯೆಯೂ ನಮಗೆ ಯಾವ ಮಾರ್ಗದರ್ಶನವನ್ನೂ ಮಾಡಲಾರದು. ಅದು ಕೇವಲ ಅಧೀನ ಜೀವನ, ಅಂದರೆ ಸ್ವಾತಂತ್ರ್ಯತೆ ಎಂಬತಕ್ಕಂಥದ್ದು ಅದಕ್ಕೆ ಇಲ್ಲ. ಬಿಂಬ ಅಲುಗಾಡಿದರೆ ಪ್ರತಿಬಿಂಬ ಅಲುಗಾಡುವುದು ಎಂಬ ಶಾಸ್ತ್ರ ಪ್ರಮೇಯವನ್ನು ನಮ್ಮ ಛಾಯೆಯೊಂದಿಗೆ ನಾವು ಕಲಿಯಬೇಕು. ಭಗವಂತ ಇಲ್ಲಿ ಬಿಂಬನಾಗಿದ್ದಾನೆ, ನಾವು ಛಾಯೆಯಂತೆ ಪ್ರತಿಬಿಂಬರಾಗಿದ್ದೇವೆ ಅಂತ ನಾವು ತಿಳಿದುಕೊಂಡಾಗ ನಮಗೂ ನಮ್ಮ ಛಾಯೆಗೂ ಇರುವ ದೃಷ್ಟಾಂತದಿಂದ ಪರಿಪಕ್ವವಾಗಿ ತಿಳಿಯಬಹುದಾಗಿರ್ತಕ್ಕಂಥದ್ದು ಬಿಂಬೋಪಾಸನೆ. ನಿನ್ನೆ ದಿನ ನಾವು ಬಿಂಬೋಪಾಸನೆಯಲ್ಲಿ ಈ ಬಿಂಬ ಹೇಗೆ ಪ್ರವೇಶ ಮಾಡಿದನು ನಮ್ಮ ಶರೀರದಲ್ಲಿ 5 ಭಾಗದಿಂದ ಪ್ರಪದ, ಉರಸ, ಉದರ, ಉರಸ್ ಮತ್ತು ಶಿರಸ್ ಎಂಬುದಾಗಿ ಕಾಲಿನ ಹೆಬ್ಬೆರಳಿನ ಉಗುರಿನ ಸಂಧಿಯಿಂದ ತೊಡೆಗಳಲ್ಲಿ, ಉದರದಲ್ಲಿ, ಉರಸ್ ಅಂದರೆ ಹೃದಯದಲ್ಲಿ ಮತ್ತು ಶಿರಸ್ಸಿನಲ್ಲಿ ಭಗವಂತ ವಾಸವಾಗಿದ್ದಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬುದಾಗಿ ನಾವು ಪಂಚರೂಪವನ್ನು ಇಲ್ಲಿ ಧ್ಯಾನಿಸಬೇಕು. ಉರಸ್ ಅಂದರೆ ಹೃದಯದಿಂದ ಮೇಲೆ ಹೋಗುವಾಗ ಎಲ್ಲ ದೇವತೆಗಳನ್ನು ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ಮಾಡಿದ. ಕಣ್ಣು, ಕಿವಿ, ಮೂಗು ಎಲ್ಲದಕ್ಕೂ ಸಹ ಮುಖದಲ್ಲೇ ಜ್ಞಾನೇಂದ್ರಿಯಗಳನ್ನು ಸೇರಿಸಿದ್ದಾನೆ. ನಾವು ಭಗವಂತನ ಈ ಪ್ರಕ್ರಿಯೆ, ವಾಸುದೇವನ ಪ್ರಕ್ರಿಯೆಯನ್ನು ನಾವು ತಿಳಿದುಕೊಳ್ಳಬೇಕು. ಉರಸ್ಸಿನಿಂದ ಶಿರಸ್ಸುವರೆಗೂ ಸಹ ಮುಖ್ಯವಾಗಿ ನಾವು ಗಮನ ಇಟ್ಟು ನಾವು ನೋಡಬೇಕು. ಅದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಮಿಮಂ ಪ್ರಥಮ ಜ್ಞಾನಿ ಪುರುಷಂ ಚತುರಾನನಂ ವಾಸುದೇವವಿಧಂ ಬ್ರಹ್ಮ ಪ್ರಾಪ ಪ್ರಪದಯೋ ಪುರಾಹ ಯಸ್ಮಾತ್ ಪ್ರಪೇದೇ ಭಗವಾನ್ ಪ್ರಪದಾಶ್ಚ ಚತುರಾನನಂ ತಸ್ಮಾತ್ ಪ್ರಪದನಾದೇವ ಪ್ರಪದಂ ನಾಮ ಕೀರ್ತನಂ. ಮೊಟ್ಟ ಮೊದಲೇ ಪುರುಷ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಆ ಪುರುಷನು ಭಗವಂತನನ್ನು ಬಿಂಬೋಪಾಸನೆಯನ್ನು ಮಾಡಿದ ಪರಿಕ್ರಮ ಹೇಗೆ, ಅದು ಸರ್ವರಿಗೂ ಆ ಕ್ರಮದಲ್ಲೇ ನಾವು ಅನುಸಂಧಾನ ಮಾಡಬೇಕು ಎಂಬುದು ಸಿದ್ಧವಾಗುತ್ತದೆ. ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಎಂಬಂತೆ ಬ್ರಹ್ಮದೇವರೇ ನಮಗೆ ನಾಯಕರು. ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಾಗಲೂ ಸಹ ವಿರಜಾ ನದಿಯಲ್ಲಿ ಸ್ನಾನದ ಪೂರ್ವಕವಾಗಿ ಸಂಕಲ್ಪವನ್ನು ಬೋಧಿಸುವರು ಬ್ರಹ್ಮದೇವರೇ. ಅವರೇ ಸಾಕ್ಷಾತ್ತಾಗಿ ನಮಗೆ ಉಪದೇಶ ಮಾಡಿ ವಿರಜಾ ನದಿ ಸ್ನಾನ ಮಾಡಿ ಲಿಂಗದೇಹ ಭಂಗ ಮಾಡಿಸಿ ಮೋಕ್ಷದ ದ್ವಾರವನ್ನು ಪ್ರವೇಶ ಮಾಡಿಸುವರು ನಮ್ಮ ಬ್ರಹ್ಮದೇವರು. ಅವರು ನಮ್ಮೆಲ್ಲರಿಗೂ ಹಿರಿಯಕ್ಕ, ಅಂದರೆ ಹಿರಿಯರು, ಪ್ರಥಮ ಪುರುಷ. ಈ ದೃಷ್ಟಿಯಲ್ಲಿ ನಾವು ಅವರನ್ನು ಅನುಸರಿಸಬೇಕು ಎಂಬುದು ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಇದು ಬಿಂಬೋಪಾಸನೆಯ ಅತಿ ಮುಖ್ಯವಾದ ಅಂಶ ಅಂತ ತಿಳಿಯಬೇಕು. ಆದಿ ಸೃಷ್ಟಿಯಲ್ಲಿ ಬ್ರಹ್ಮಜ್ಞಾನಿಗಳಲ್ಲಿ ಮೊದಲಿಗನಾದ ಚತುರ್ಮುಖನ ಪುರುಷಾಕಾರದ ಶರೀರವನ್ನು ವಾಸುದೇವ ನಾಮಕ ಪರಬ್ರಹ್ಮನು ಕಾಲಿನ ತುದಿಯಿಂದ ಪ್ರವೇಶಿಸಿದನು.
ಕಾಲ ತುದಿಯಿಂದ ಚತುರ್ಮುಖ ಶರೀರವನ್ನು ಭಗವಂತನು ಪ್ರವೇಶಿಸುವುದರಿಂದ ಪ್ರಪದನದಿಂದಾಗಿ ಕಾಲತುದಿ ಪ್ರಪದ ಎನಿಸಿತು. ಚತುರ್ಮುಖನಂತೆ ಪುರುಷಾಕಾರವುಳ್ಳ ಮಾನವರ ಅಂಗಾಲಿನ ತುದಿಗೆ ಪ್ರಪದ ಎಂದು ಹೆಸರಿದೆ. ಪಶು ಮುಂತಾದವುಗಳಿಗೆ ಕಾಲತುದಿಗೆ ಎಲ್ಲಿಯೂ ಆ ಹೆಸರು ಇರುವುದಿಲ್ಲ. ಇದನ್ನು ಚೆನ್ನಾಗಿ ಮನಗಾಣಬೇಕು. ತಮಿಮಂ ಪ್ರಥಮಜ್ಞಾನಿ ಪುರುಷಂ ಚತುರಾನನಂ ವಾಸುದೇವಾಭಿಧಂ ಬ್ರಹ್ಮ ಪ್ರಾಪ ಪ್ರಪದಯೋ ಪುರಾ ಯಸ್ಮಾತ್ ಪ್ರಪೇದೆ ಭಗವಾನ್ ಪ್ರಪದಾಶ್ಚ ಚತುರಾನನಂ ತಸ್ಮಾತ್ ಪ್ರಪದನಾದೇವ ಪ್ರಪದಂ ನಾಮ ಕೀರ್ತಿತಂ. ಚತುರ್ಮುಖಾಕಾರವಥಂ ಋಣಂ ಪಾದತಲೋಪರಿ ಪ್ರಪದಾಖ್ಯಾ ವರ್ತತೆ ಅಥೋ ನತು ಪಶ್ವಾದೀನಂ ಕ್ವಚಿತ್. ಮನುಷ್ಯರಿಗೆ ಮಾತ್ರ ಪ್ರಪದ ಎಂಬತಕ್ಕಂಥದ್ದು ತಿಳಿಸ್ತಾ ಇದ್ದಾರೆ. ಅಂದರೆ ಮೋಕ್ಷಕ್ಕೆ ಅಧಿಕಾರಿಯಾದವನು ಖಂಡಿತವಾಗಿಯೂ ಮನುಷ್ಯನಾಗಿಯೇ ಹುಟ್ಟಿ ಉಪಾಸನೆಯನ್ನು ಮಾಡಬೇಕು, ಬಿಂಬೋಪಾಸನೆಯನ್ನು ಮಾಡಬೇಕು ಎಂಬುದು ಮುಖ್ಯ ಪಾಠವನ್ನು ಇಲ್ಲಿ ತಿಳಿಸ್ತಾ ಇದೆ. ಭಗವಂತನ ಪ್ರವೇಶ, ಬಿಂಬನ ಪ್ರವೇಶ ಹೇಗಾಯಿತು? ಕಾಲಿನ ತುದಿಯಿಂದ ಆಗಿತು. ಅದಕ್ಕೆ ಪ್ರಪದ ಎಂದು ಹೆಸರು. ತದನಂತರದಲ್ಲಿ ಏನಾಯಿತು? ಆಯಾರ್ ಊರ್ಧ್ವಂ ತಥೋ ವಿಷ್ಣುಂ ಪ್ರಪದಾದ್ ಊರುಂ ಅತ್ರ ಚ ಸ್ಥಿತ ಊರು ಚ ತಾವಸ್ತಾಂ ಊರುಧ್ವ ಗಮನಾದ್ ಹರೇಃ. ಪ್ರಪದ ಭಗವಂತ ಕಾಲಿನ ತುದಿಯಿಂದ ಪ್ರವೇಶ ಮಾಡಿದವನು. ಕಾಲ ತುದಿಯಿಂದ ಮೇಲೆ ತೊಡೆಗೆ ಏರಿದನು ಮತ್ತು ಅಲ್ಲಿ ನಿಂತನು. ಹರಿಯು ಬಹಳ ಮೇಲೆ ಹೋಗಿ ನಿಂತ ಸ್ಥಳವಾದುದರಿಂದ ತೊಡೆಗಳು ಊರು ಎಂದೆನಿಸಿದವು. ಊ ಅಂದರೆ ಊರ್ಧ್ವ, ಮೇಲೆ ಅಂದರೆ ಉರು ಅಂದರೆ ಬಹಳ, ಆದ್ದರಿಂದ ಊರು ಎಂದು ಹೆಸರು. ಪ್ರತಿಯೊಂದು ನಾವು ಸ್ವರದ ಉಚ್ಚಾರಣೆಯಲ್ಲಿ ನಾವು ನೋಡಬೇಕು. ಊರು ಅಂದರೆ ನಾವು ವಾಸ ಮಾಡತಕ್ಕಂಥ ಜಾಗ. ನಮ್ಮ ಊರು ಯಾವುದು, ನಿಮ್ಮ ಊರು ಯಾವುದು ಎಂಬತಕ್ಕಂಥದ್ದು ದಾಸರ ಪ್ರವಚನದಲ್ಲಿ ತಿಳಿಸುತ್ತಾರೆ. ಎಲ್ಲರೂ ನಾವು ಊರಿಗೆ ಹೋಗುತ್ತೇವೆ ಅಂತ ಹೇಳುತ್ತೇವೆ. ಯಾವುದು ನಮ್ಮ ಊರು? ಎಲ್ಲಿ ನಾವು ನಮ್ಮ ಸ್ಥಾನವನ್ನು ಗಮನಿಸಿದ್ದೇವೆಯೋ, ಎಲ್ಲಿ ನಾವು ಪೃಥ್ವಿಯ ಮೇಲೆ ನಿಲ್ಲುತ್ತೇವೆಯೋ ಅದಕ್ಕೆ ಊರು ಎಂದು ಹೆಸರು. ಭಗವಂತ ಚತುರ್ಮುಖ ಬ್ರಹ್ಮದೇವರ ಶರೀರವನ್ನು ಪಾದತಳದಿಂದ ಅಂದರೆ ಕಾಲಿನ ತುದಿಯಿಂದ ಪ್ರಪದದಿಂದ ತೊಡೆಯ ತನಕ ಏರಿದನು. ಅಂದರೆ ಅವನು ವ್ಯಾಪ್ತಿಯನ್ನು ಕ್ರಮಕ್ರಮವಾಗಿ ನಮಗೆ ಬಿತ್ತರಿಸಿ ತೋರಿಸಿದನು. ಊರು ಅಂದರೆ ಈ ತೊಡೆಗಳ ಭಾಗಕ್ಕೆ ಬಂದು ನಿಂತನು ಎಂದು ಹೇಳಿದ್ರಿಂದ ಯಾರ ತೊಡೆ ಸರಿಯಾಗಿರುತ್ತದೋ ಅವರು ಮಾತ್ರ ನಿಲ್ಲಲು ಸಾಧ್ಯ. ತೊಡೆ ಇರತಕ್ಕಂಥದ್ದು ಯಾವ ಪ್ರಾಣಿಗಳಲ್ಲೂ ನೀವು ನೋಡಲು ಸಾಧ್ಯವಿಲ್ಲ. 4 ಪಾದಗಳಿರತಕ್ಕಂಥ ಪಶುಗಳು ಅದನ್ನು ಯಾರು ತೊಡೆ ಅಂತ ಹೇಳುವುದಿಲ್ಲ. ಏಕೆಂದರೆ ಮನುಷ್ಯನಿಗೆ ಮಾತ್ರ 2 ಕಾಲಿಂದ ನಿಲ್ಲಬಲ್ಲವನು. ಪಶುಗಳಿಗೆ 4 ಕಾಲುಗಳು ಬೇಕು. ಕುಕ್ಕಟಾದಿಗಳಿಗೆ 2 ಕಾಲುಗಳಿದ್ದರೂ ಸಹ ಪೂರ್ಣ ಅದು ಪಾದವೇ ಆಗಿರುತ್ತದೆ ಹೊರತು ತೊಡೆ ಎಂಬತಕ್ಕಂಥದ್ದು ವಿಶೇಷಾಕಾರವಾಗಿ ಕಾಣಬಹುದಾಗಿರತಕ್ಕಂಥದ್ದು ಕೇವಲ ಮನುಷ್ಯ ಆಕೃತಿಯಲ್ಲಿ. ಊರು ಎಂದರೆ ನಾವು ಎಲ್ಲಿ ನಿಲ್ಲುತ್ತೇವೆಯೋ ನಿಲ್ಲುವುದಕ್ಕೆ ಸಹಾಯವಾಗತಕ್ಕಂಥ ಪ್ರದೇಶಕ್ಕೆ ಊರು ಎಂದು ಹೆಸರು. ಹೂ ಅಂದರೆ ಊರ್ಧ್ವ ಅಂತ ಹೆಸರು. ಮನುಷ್ಯನಾಗಿದ್ದಾಗ ಮಾತ್ರ ಊರ್ಧ್ವ ಲೋಕದ ಚಿಂತನೆ ನಡೆಸುವುದರಿಂದ
ನಾವು ಆಧ್ಯಾತ್ಮಿಕವಾಗಿ ನೆಲೆ ಊರುವುದು ಎಂದರೆ ಊರ್ಧ್ವಲೋಕಕ್ಕೆ ನಾವು ಸಿದ್ಧರಾಗುವಿಕೆ ಎಂದರೆ ಭಗವಂತನ ವಿಷಯಕವಾಗಿ ನಾವು ತಿಳಿಯುವ ಸುಸಂದರ್ಭ ಒದಗುವುದು ಮನುಷ್ಯನ ಜನ್ಮದಲ್ಲಿ ಮಾತ್ರ. ಅವನಿಗೆ ಊರು ಇದೆ ಅಂದರೆ ಊರ್ಧ್ವಲೋಕಕ್ಕೆ ಹೊರಡುವ ಸಾಮರ್ಥ್ಯವಿದೆ ಎಂಬುದನ್ನು ವಾಸುದೇವ ಭಗವಂತ ಊರು ಎಂಬ ಪ್ರದೇಶದಲ್ಲಿ ತೊಡೆಯಲ್ಲಿ ಬಂದು ನೆಲೆಸಿದನು ಎಂಬುದರಿಂದ ನಾವು ತಿಳಿಯಬೇಕು. ಊರು ಅಂದರೆ ಬಹಳ, ಆದ್ದರಿಂದ ಊರು ಎಂದು ಹೆಸರಾಯಿತು. ಯಾರು ಈ ಊರು ಎಂಬುದನ್ನು ಭಗವಂತ ಊರ್ಧ್ವಲೋಕಕ್ಕೆ ಗಮನವಾಗುವಂತೆ ಸ್ಥಾಪಿತವಾಗಿತು, ನಿಲ್ಲುವುದಕ್ಕೆ ಅನುಕೂಲವಾಗಿತ್ತು, ಅಲ್ಲಿಂದ ಮೇಲೆ ಹೋಗುವುದಕ್ಕೆ ಅನುಕೂಲವಾಗಿತ್ತು ಎಂಬುದನ್ನು ಯಾರು ಸ್ಮರಿಸುತ್ತಾರೋ ಅವರ ತೊಡೆಗಳಿಗೆ ವೀರ್ಯಪ್ರದವಾಗುತ್ತದೆ, ಬಲಪ್ರದವಾಗುತ್ತದೆ. ಭಗವಂತ ನನ್ನ ತೊಡೆಯಲ್ಲಿ ನಿಂತಿದ್ದಾರೆ ಎಂಬ ವಿವೇಚನೆ ಬಂದಾಗ ನಾವು ನಿಲ್ಲಲು ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೇವೆ. ಇದು ಸಹ ಬಿಂಬೋಪಾಸನೆಯ ಒಂದು ಮುಖವಾಗಿದೆ ಎಂದು ತಿಳಿಯಬೇಕು. ಆಯಾದ್ ಊರ್ಧ್ವಂ ತಥೋ ವಿಷ್ಣು ಪ್ರಪದಾದೂರುಂ ಅತ್ರ ಚ ಸ್ಥಿತ ಊರು ತಾವಸ್ತಾಂ ಊರುಧ್ವ ಗಮನಾಧರೇಃ. ತದನಂತರ ಕಿಂಚಿತ್ ಊರ್ಧ್ವಂ ತಥೋ ಗತ್ವಾ ವಾಯುನಾ ಸಹ ಕೇಶವ. ವಾಯುಃ ಆಹೋ ಉರುಗಣಂ ಕುರ್ವತ್ರ ಸ್ಥಿತ ಇಚ್ಛಪಿ ಉರ್ವೇದ ಗರಣಂ ಚಕ್ರೆ ವಾಯು ಯತ್ರ ಸ್ಥಿತಃ ಸದಾ ತತ್ಸ್ಥಾನಂ ಉದರಂ ನಾಮ ಪುನರಾಹ ಜನಾರ್ದನ. ಊರು ಸ್ನಾನಂ ನಿವಾಸಂ ಮೇ ಕುರು ವಿಸ್ತಾರ ಸಂಯುತಂ ತಥಾ ಅಕರೋತ್ ಸಾ ವಾಯುಶ್ಚ ತದ್ ಉದರೋ ಅಭೂತ್ ಉರುತ್ವತಃ. ತೊಡೆಯಿಂದ ಭಗವಂತ ಮೇಲೆ ಏರಿದನು. ಅಲ್ಲಿ ಏನು ಮಾಡಿದನು ಭಗವಂತ? ಬಳಿಕ ವಾಸುದೇವನು ವಾಯುವಿನೊಂದಿಗೆ ಮೇಲೆ ಏರುತ್ತಾ ಹೊಟ್ಟೆಯನ್ನು ಸೇರಿ ವಾಯುದೇವನಿಗೆ ನೀನು ಇಲ್ಲಿ ಚೆನ್ನಾಗಿ ಉಣ್ಣು ಮತ್ತು ಚೆನ್ನಾಗಿ ನನ್ನನ್ನು ಸ್ತುತಿಸು ಎಂದನು. ಇದರರ್ಥ ಏನು? ಪ್ರಪದದಲ್ಲಿ ಭಗವಂತ ಪ್ರವೇಶ ಮಾಡಿದ ಎಂದರೆ ವಾಯುದೇವರು ಪ್ರವೇಶ ಮಾಡಿದರು ಎಂದರ್ಥ. ಆದರೆ ಪ್ರಪದ ಮತ್ತು ತೊಡೆಗಳ ಮೇಲೆ ಹೋಗುವಾಗ ವಾಯುದೇವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಬೋಧಿಸಿದನು ಭಗವಂತ. ಅದೇನು? ಇದು ಉದರ ಎಂದ ಹೆಸರು. ನೀನು ಇಲ್ಲೇ ನಿಂತು ಚೆನ್ನಾಗಿ ಊಟ ಮಾಡು. ಊಟ ಮಾಡಿದ ಮೇಲೆ ನನ್ನನ್ನು ಸ್ತುತಿಸು, ನನ್ನ ಗುಣವನ್ನು ನೀನು ಆರಾಧಿಸು ಎಂದು ಬೋಧಿಸಿದ. ಯಾರಿಗೆ? ಭಗವಂತ ವಾಯುದೇವನಿಗೆ. ವಾಯು ಯಾವ ಸ್ಥಳದಲ್ಲಿ ಚೆನ್ನಾಗಿ ಉಂಡನೋ ಮತ್ತು ಚೆನ್ನಾಗಿ ಹರಿಯನ್ನು ಸ್ತುತಿಸಿದನೋ ಆ ಸ್ಥಾನ ಉದರ ಎಂದು ಹೆಸರಾಯಿತು. ಉದರ ಎಂಬುದರ ಅರ್ಥ ಏನು? ಉದ್ ಅಂದರೆ ಚೆನ್ನಾಗಿ, ಅರ ಅಂದರೆ ಉಂಡ ಮತ್ತು ಸ್ತೋತ್ರ ಮಾಡಿದ ಸ್ಥಳ ಉದರ. ನಮ್ಮ ಉದರವನ್ನು ನಾವು ಪ್ರತಿದಿನವೂ ನಾವು ಪರೀಕ್ಷಿಸಿಕೊಳ್ಳಬೇಕು. ಉದರದಲ್ಲಿ ಉದ್ ಅಂದರೆ ಚೆನ್ನಾಗಿ, ಅರ, ಉಂಡ ಮತ್ತು ಸ್ತೋತ್ರ ಮಾಡಿದ ಸ್ಥಳಕ್ಕೆ ಉದರ ಎಂದು ಹೆಸರು. ಯಾರಿಗೆ ಊಟ ಮಾಡಿದ ಕೂಡಲೇ ಮಹದಾದ ಆನಂದ ಬರುತ್ತದೆ, ತೃಪ್ತಿ ಬರುತ್ತದೆ,
ಆ ತೃಪ್ತಿಯಿಂದ ಭಗವಂತನ ಆರಾಧಿಸುವ ಶಬ್ದ ಪ್ರಾರಂಭವಾಗುತ್ತದೆ. ಮೊಟ್ಟ ಮೊದಲಿಗೆ ಯಾರು ಉಣಲು ಹಾಕಿದ ಅನ್ನದಾತನನ್ನು ನಾವು ಶ್ಲಾಘಿಸುತ್ತೇವೆ. ಆ ಅನ್ನದಾತನೇ ಭಗವಂತ. ಯಾರೇ ಕೈಯಲ್ಲಿ ನಮಗೆ ಅನ್ನ ಬಂದರೂ ಸಹ ಅದು ಕೊಟ್ಟಿದ್ದು ಯಾರು? ಈಶಾವಾಸೋ ಉಪನಿಷತ್ತು ನಮಗೆ ತಿಳಿಸಿದೆ. ತೇನ ತೆಕ್ವೇನ ಭುಂಜೀತ ಮಾಗೃದಾ ಕಸಚಿದ್ದನಂ. ಭುಂಜೀತ ಯಾರು ಕೊಟ್ಟಿದ್ದು? ತೇನ ತೆಕ್ವೇನ ಭಗವಂತ ಕೊಟ್ಟಿದ್ದು. ಉದರದಲ್ಲಿ ನಾವು ಆಹಾರವನ್ನು ಉಂಡಾಗ ವಾಯುದೇವರು ಏನು ಮಾಡಿದರು? ಭಗವಂತನನ್ನು ಸ್ತುತಿಸಿದರು. ಏನಂತ ಸ್ತುತಿಸಿದರು? ಅನ್ನದಾತ ಸುಖೀ ಭವ, ಅಂದರೆ ನನಗೆ ಅನ್ನ ಕೊಟ್ಟವನು ಚಿರಕಾಲ ಶಾಶ್ವತವಾಗಿ ಆನಂದವಾಗಿರಲಿ. ಅದರರ್ಥ ಏನು? ಯಾರು ಉಣ್ಣುತ್ತಾರೋ ಅವರು ಭಗವಂತನಿಗೆ ಪ್ರಾರ್ಥಿಸಿದಾಗ ಅವರಿಗೆ ಆ ವರರೂಪವಾಗಿ ಬಂದು ಒದಗುತ್ತದೆ. ಅವರು ಸ್ಥಿರವಾಗಿ ಆನಂದವನ್ನು ಹೊಂದುತ್ತಾರೆ. ಲೋಕದಲ್ಲಿ ಯಾವುದೇ ಮೃಗವಾಗಲಿ ಮನುಷ್ಯರಾಗಲಿ ಜಲಚರ ಕೇಚರ ಯಾವುದೇ ಪ್ರಾಣಿಗಳಾಗಲಿ ಉಂಡ ಕೂಡಲೇ ತೃಪ್ತಿ ಬಂದೇ ಬರುತ್ತದೆ. ಆ ತೃಪ್ತಿ ಬಂದಿದ್ದು ಆ ಜೀವರಿಗಲ್ಲ, ವಾಯುದೇವರಿಗೆ. ವಾಯುದೇವರು ಆ ತೃಪ್ತಿಯನ್ನು ತಮ್ಮ ತೃಪ್ತಿಯನ್ನು ಅನುಭವಿಸಿದಾಗ ಆ ಜೀವರಿಗೆ ಅದರ ಛಾಯೆಯಂತೆ ತಿಳಿದುಕೊಳ್ಳುತ್ತಾನೆ. ಏಕೆಂದರೆ ತಿನ್ನುವ ಶಕ್ತಿ, ಅನುಭವಿಸುವ ಶಕ್ತಿ ಜೀವರಿಗೆ ಇಲ್ಲ. ಹೇಗೆ ನಮ್ಮ ಛಾಯೆ ಅಲ್ಲಾಡುವುದಕ್ಕೆ, ನಗುವುದಕ್ಕೆ, ಅಳುವುದಕ್ಕೆ ಬಿಂಬನನ್ನೇ ಅವಲಂಬಿಸಿರುತ್ತೋ ಹಾಗೆ ನಮಗೆ ಮುಖ್ಯ ಬಿಂಬ ಯಾರು? ಭಗವಂತ. ಅಮುಖ್ಯ ಬಿಂಬ ಯಾರು? ವಾಯುದೇವರು. ನಮಗೆ ಸ್ತೋತ್ರಮನೆಲ್ಲರೂ ಬಿಂಬರೇ ಎಂಬ ಅರ್ಥವನ್ನು ತಿಳಿಯಬೇಕು. ಕೇವಲ ಬಿಂಬನಾದವನು ಯಾರು? ಭಗವಂತ. ಉಳಿದ ಎಲ್ಲ ಜೀವರು ಪರಂಪರೆಯಲ್ಲಿ ಬಿಂಬರು ಹೌದು, ಪ್ರತಿಬಿಂಬರು ಹೌದು. ವಾಯುದೇವರು ಭಗವಂತನ ಪ್ರತಿಬಿಂಬ, ಮುಖ್ಯ ಬಿಂಬ ಎಂದು ಹೆಸರು. ಮುಖ್ಯ ಪ್ರತಿಬಿಂಬ ನಮಗೆ ವಾಯುದೇವರು ಬಿಂಬರು, ಭಗವಂತ ಮುಖ್ಯ ಬಿಂಬ. ಹೀಗೆ ತಿಳಿದುಕೊಳ್ಳಬೇಕು. ಈ ಬಿಂಬನ ಚರ್ಯ ಏನು? ನಮ್ಮ ಛಾಯೆಯಿಂದ ತಿಳಿದುಕೊಂಡಂತೆ ಚಲನವಲನ, ಹಸಿತ, ಮಗು, ನಗುವುದು, ಅಳುವುದು, ಚಿಂತಿಸುವುದು, ನಿಲ್ಲುವುದು ಎಲ್ಲವೂ ಸಹ ನಾವು ನಮ್ಮ ನೆರಳಿನಿಂದ ಹೇಗೆ ಕಂಡುಕೊಳ್ಳುತ್ತೇವೆಯೋ ಹಾಗೆ ಭಗವಂತ ನಮ್ಮಲ್ಲಿ ಉದರದಲ್ಲಿ ಚೆನ್ನಾಗಿ ಅರ ಅಂದರೆ ಉಂಡ ಮೇಲೆ ಸ್ತೋತ್ರ ಮಾಡಿದ. ಆದ್ದರಿಂದ ಅದಕ್ಕೆ ಉದರ ಎಂದು ಹೆಸರು. ಯಾರೇ ಊಟವನ್ನು ಮಾಡಿದ ಕೂಡಲೇ ಭಗವಂತನ ಗುಣಗಾನ ಮಾಡಬೇಕು. ವಾಯುದೇವರ ಗುಣಗಾನವನ್ನು ಮಾಡುತ್ತಾರೆ ಎಂಬ ಅನುಸಂಧಾನವನ್ನು ನಾವು ಇಟ್ಟುಕೊಳ್ಳಬೇಕು ಎಂದರ್ಥ. ಕಿಂಚಿದ್ ಊರ್ಧ್ವಂ ತಥೋ ಗತ್ವಾ ವಾಯುನಾ ಸಹ ಕೇಶವ ವಾಯುಮಾಹೋರಗಮನಂ ಕುರ್ವತ್ರ ಸ್ಥಿತ ಇತ್ಯಪಿ ಊರ್ವೇವ ಗರಣಂ ಚಕ್ರೆ ವಾಯು ಯತ್ರ ಸ್ಥಿತಾ ಸದಾ ತತ್ಸ್ಥಾನಮುದರಂ ನಾಮ ಪುನರಾಹ ಜನಾರ್ದನ. ಊರುಂ ಸ್ಥಾನಂ ನಿವಾಸಂ ಮೇ ಕುರು ವಿಸ್ತಾರ ಸಂಯುತಂ ತಥಾ ಅಕರೋತ್ ಸಾ ವಾಯುಶ್ಚ ತದ್ ಉದರೋ ಅಭೂತ್ ಉರುತ್ವತಃ. ಊರೋ ಮಧ್ಯೆ ಚ ಹೃದಯಂ ತತ್ರಾವಾಸ ಹರೇ ಸದಾ ಸೂಕ್ಷ್ಮದೃಷ್ಟಿ ಯುತಾ ಯೇತು ಮುನಿಯಃ ಶಾರ್ಕದಾಕ್ಷಾಕಃ. ಉದರೇ ತೇ ಪರಂ ಬ್ರಹ್ಮ ವಾಸುದೇವಮುಪಾಸತೆ ಹೃಸ್ತಮೇವ ಪರಂ ವಿಷ್ಣು ಜಾಯಂತೆ ಅರುಣಯಃ ಸದಾ. ಉದರಸ್ಥಂ ಚ ಹೃದ್ಗತಂ ತೇ
ಉಭೇ ಬ್ರಹ್ಮ ತತ್ಪರಂ ಏಕಮೇವ ಯತಸ್ತಸ್ಮಾತ್ ಉಭಯೇ ಹಿ ಅಪಿ ತದ್ವಿದಃ. ಭಗವಂತ ಉದರದಲ್ಲಿ ಸ್ಥಾಪಿತನಾದ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸುತ್ತಾರೆ. ಪುನಃ ಹರಿಯು ಮೇಲೆ ಹೋಗಿ ಎದೆಯಲ್ಲಿ ನಿಂತು ವಾಯುದೇವನಿಗೆ ನೀನಿಲ್ಲಿ ನನಗೆ ವಿಸ್ತಾರವಾದ ವಾಸಸ್ಥಾನವನ್ನು ಮಾಡಿಕೊಡು ಎಂದನು. ಭಗವಂತ ಪ್ರಪದ ಕಾಲಿನ ತುದಿಯಿಂದ ತನ್ನ ಸಂಚಾರವನ್ನು ಪ್ರಾರಂಭ ಮಾಡಿ ಊರಿನಲ್ಲಿ ನಿಂತುಕೊಂಡು ಉದರವನ್ನು ಪ್ರವೇಶಿಸಿ ವಾಯುದೇವನಿಗೆ ಉಡಲು ಹೇಳಿ ಸ್ತೋತ್ರ ಮಾಡಲು ಹೇಳಿ ನಂತರದಲ್ಲಿ ಹೃದ್ಗತ ಉರಸ್ ಅಂದರೆ ಹೃದಯದಕ್ಕೆ ಏರಿದನು. ಅಲ್ಲಿ ವಾಯುದೇವನಿಗೆ ವಿಶೇಷಾಕಾರವಾಗಿ ಭಗವಂತ ಆಜ್ಞೆ ಮಾಡಿದನು, ನನಗೆ ಇಲ್ಲಿ ಇರಲು ಜಾಗ ಮಾಡಿಕೊಡು. ಆದ್ದರಿಂದಲೇ ಸಕಲ ಉಪನಿಷತ್ತು ತಿಳಿಸುವುದು ಭಗವಂತ ಸ್ಥಿತನಾಗಿರುವುದೇ ಅದು ಹೃದ್ಗತಂ ವಿಷ್ಣು, ಹೃದಯದಲ್ಲಿ ಸ್ಥಾಪಿತನಾಗಿದ್ದಾನೆ. ಭಗವಂತನ ಆದೇಶ ಮೇರೆಗೆ ವಾಯುದೇವರು ಹೃದಯದಲ್ಲಿ ಹರಿಗೆ ಮನೆಯನ್ನು ಮಾಡಿಕೊಟ್ಟ ಜಾಗ ಹೃದಯ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಎದೆಯಲ್ಲಿ ನಿಂತು ವಾಯುದೇವನಿಗೆ ನೀನು ಇಲ್ಲಿ ನನಗೆ ವಿಸ್ತಾರವಾದ ವಾಸಸ್ಥಾನ ಮಾಡಿಕೊಡು ಎಂದು ವಿಸ್ತಾರವಾದ ವಾಸಸ್ಥಾನವನ್ನು ಮಾಡಿಕೊಡು ಎಂದು ಹೇಳಿದಾಗ ಹೃದಯದಲ್ಲಿರತಕ್ಕಂಥ ನಾಡಿಗಳ ಸಂಖ್ಯೆ ಎಲ್ಲವನ್ನು ಕಂಟ್ರೋಲ್ ಅಂದರೆ ತನ್ನ ಅಧೀನದಲ್ಲಿ ಮಾಡತಕ್ಕಂಥ ಜಾಗ ಯಾವುದು? ಹೃದಯ. ಅಲ್ಲಿ ಹೃದಯದಲ್ಲಿ ಭಗವಂತನನ್ನು ಆರಾಧನೆ ಮಾಡತಕ್ಕಂಥ ವಾಯುದೇವರ ಮಂತ್ರ ಯಾವುದು? ಹಂ ಸೋಹಂ ಸ್ವಾಹ, ಹಂ ಸೋಹಂ ಸ್ವಾಹ. ವಾಯುದೇವರು ಈ ಮಂತ್ರ ಪುರಸ್ಸರವಾಗಿ ಭಗವಂತನಲ್ಲಿ ಸ್ಥಾಪನೆ ಮಾಡಿದರು. ಆಗಮಾರ್ಥತು ದೇವಾನಾಂ ಗಮನಾರ್ಥಂತು ರಾಕ್ಷಸಃ ಎಂಬ ರೀತಿಯಲ್ಲಿ ನಾವು ಪ್ರತಿದಿನ ಪೂಜೆಯಲ್ಲಿ ಭಗವಂತನ ಆವಾಹನೆ ಹೇಗೆ ಮಾಡುತ್ತೇವೆಯೋ ಅದನ್ನು ತೋರಿಸಿಕೊಟ್ಟವರು ಬ್ರಹ್ಮದೇವರೇ ಭಗವಂತನ ಆದೇಶ ಮೇರೆಗೆ. ಹಾಗೆ ಭಗವಂತ ನಮ್ಮ ಬಿಂಬನನ್ನು ವಾಯುದೇವರು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದಾಗ ಹೇಳಿದ ಮಂತ್ರ ಹಂ ಸೋಹಂ ಸ್ವಾಹ. ಇದನ್ನು ನಾವು ಎಂದು ಮರೆಯಬಾರದು. ಹಂ ಸೋಹಂ ಸ್ವಾಹ ಎಂಬುದೇ ನಮ್ಮ ಉಸಿರಾಟ ಪ್ರಾರಂಭವಾದ ಶಬ್ದ. ವಾಯುದೇವರ ಪ್ರತಿಯೊಂದು ಉಸಿರು ಮಂತ್ರಮಯವಾದದ್ದು ಎಂಬುದನ್ನು ಸೂಚಿತವಾಗುತ್ತಿದೆ. ವಾಯುದೇವರು ಹಾಗೆ ಮಾಡಿದರು. ಭಗವಂತನಿಗೆ ವಿಶಾಲವಾದ ಸ್ಥಾನವನ್ನು ಕಲ್ಪಿಸಿ ಅಲ್ಲಿ ಕೂಡಿಸಿದರು ಈ ಮಂತ್ರದಿಂದ. ಎದೆಯ ವಿಸ್ತಾರವಾದ ಸ್ಥಾನವಾದ್ದರಿಂದ ಉರಸ್ ಎನಿಸಿದನು. ಎದೆಯ ಮಧ್ಯದಲ್ಲಿ ಹೃದಯವಿರುತ್ತದೆ. ಅದರಲ್ಲಿ ಸದಾ ಹರಿಯ ವಾಸವಾಗಿದೆ. ಹೃದ್ಗತ ವಾಸ. ಉರಸ್ನಲ್ಲಿ ಭಗವಂತ ನೆಲೆಸಿದನು. ಪ್ರಪದದಿಂದ ತೊಡೆಗಳು, ತೊಡೆಗಳಿಂದ ಉದರದಿಂದ ಉರಸ್. ಭಗವಂತ ನಮ್ಮ ಬಿಂಬರೂಪಿ ಭಗವಂತ ಹೇಗೆ ಪ್ರಯಾಣ ಮಾಡಿದನು, ಹೇಗೆ ಸಂಚಲನ ಮಾಡಿದನು ಎಂಬುದು ಶ್ರೀಮದ್ ಐತರೇಯ ಉಪನಿಷತ್ತು ತಿಳಿಸುವುದನ್ನು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಇದು ಯಾರಿಗೆ ಪ್ರತ್ಯಕ್ಷವಾಗಿತು? ಯಾರು ನೋಡಿದರು? ಚತುರ್ಮುಖ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡಿದ್ದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪವೆಂದು ಹೇಳಿದ್ದಿರೇ. ಹಾಗಾದರೆ ಇದನ್ನು ಪ್ರತ್ಯಕ್ಷವಾಗಿ ಕಂಡವರಾರು ಎಂಬುದನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಸೂಕ್ಷ್ಮ ದೃಷ್ಟಿಯುಕ್ತರಾದ್ದರಿಂದ
ಶಾರ್ಕರಾಕ್ಷ ಎಂಬ ಹೆಸರಿನ ಯಾವ ಮುನಿಗಳಿರುವರೋ ಅವರು ಉದರದಲ್ಲಿರುವ ವಾಸುದೇವನನ್ನು ಪರಬ್ರಹ್ಮನೆಂದು ಉಪಾಸನೆ ಮಾಡುತ್ತಾರೆ. ಶಾರ್ಕರಾಕ್ಷ ಈ ಮುನಿಗಳ ಒಂದು ಗುಂಪು ಶಾರ್ಕರಾಕ್ಷ. ಇದು ಅಪೂರ್ವವಾದ ಹೆಸರು. ಇದನ್ನು ವಿಸ್ತಾರವಾಗಿ ತಿಳಿಯಬೇಕು. ಶಾರ್ಕರಾಕ್ಷರೆಂಬ ಮುನಿಗಳು ಬ್ರಹ್ಮದೇವರ ಶರೀರದಲ್ಲಿ ವಾಸುದೇವನ ಉರಸ್ ಅಂದರೆ ಹೃದಯದಲ್ಲಿ ಸ್ಥಾಪಿತವಾಗಿದ್ದನ್ನು ಕಂಡು ಇವನೇ ಪರಬ್ರಹ್ಮ ಎಂದು ಅವರೂ ಕಂಡುಕೊಂಡರು ಮತ್ತು ಆರಾಧಿಸಿದರು. ವಾಯುದೇವರ ಬ್ರಹ್ಮದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರು ಶಾರ್ಕರಾಕ್ಷಕರು ಎಂದು ನಾವು ತಿಳಿಯೋಣ. ಶಾರ್ಕರಾಕ್ಷರೆಂಬ ಹೆಸರಿನ ಯಾವ ಮುನಿಗಳಿರುವರೋ ಅವರು ಉದರದಲ್ಲಿರುವ ವಾಸುದೇವನನ್ನು ವಿಷ್ಣುವನ್ನು ಪರಬ್ರಹ್ಮನೆಂದು ಉಪಾಸನೆ ಮಾಡುತ್ತಾರೆ. ಉದರದಲ್ಲಿರುವವನು ಹೃದಯದಲ್ಲಿರುವವನು ಇಬ್ಬರೂ ಒಬ್ಬನೇ ಪರಬ್ರಹ್ಮ. ಆದ್ದರಿಂದ ಶಾರ್ಕರಾಕ್ಷ ಅರುಣಿ ಇಬ್ಬರು ಬ್ರಹ್ಮಜ್ಞಾನಿಗಳೇ. ಅರುಣಿ ಎಂಬತಕ್ಕಂಥವನು ಹೃದಯದಲ್ಲಿ ನೋಡಿದರೆ, ಶಾರ್ಕರಾಕ್ಷ ಎಂಬುವರು ಹೃದಯದಲ್ಲಿ ನೋಡಿದರು, ಉದರದಲ್ಲಿ ನೋಡಿದರು. ಶಾರ್ಕರಾಕ್ಷ ಹೃದಯ, ಅರುಣಿ ಉದರ. ಅವರಿಬ್ಬರೂ ಸಹ ಏನಂತ ಉಪಾಸನೆ ಮಾಡಿದರು? ಇವನು ಪರಬ್ರಹ್ಮ. ಉದರದಲ್ಲಿ ಅರುಣಿ, ಶಾರ್ಕರಾಕ್ಷರು ಹೃದಯದಲ್ಲಿ ಭಗವಂತನ ಆರಾಧನೆ ಮಾಡಿದರು. ವಾಯುದೇವರನ್ನು ಸ್ತುತಿಸಿದರು ಉಂಡ ಮೇಲೆ ಅಂತ ಹೇಳಿದಾಗ ಅರುಣಿ ಎಂಬ ಮುನಿ ಅಲ್ಲಿ ಸ್ತೋತ್ರ ಮಾಡಿದಾಗ ಏನಂತ ಸ್ತೋತ್ರ ಮಾಡಿದರು? ಭಗವಂತನನ್ನು ಸರ್ವೋತ್ತಮ ಪರಬ್ರಹ್ಮ ಎಂದು ಸ್ತೋತ್ರ ಮಾಡಿದರು. ಅವನೇ ಹೃದಯದಲ್ಲಿ ಸ್ಥಿತನಾದಾಗ ಶಾರ್ಕರಾಕ್ಷ ಮುನಿಗಳು ಭಗವಂತನನ್ನು ಪರಬ್ರಹ್ಮ ಎಂದು ತಿಳಿದು ಆರಾಧಿಸಿದರು ಎಂದು ಅರ್ಥ. ಹೀಗೆ ಭಗವಂತ ಪ್ರಪದದಿಂದ ತೋಳು, ತೊಡೆ, ಉದರ ಮತ್ತು ಹೃದಯ ಹೀಗೆ 4 ಭಾಗವನ್ನು ನಾವು ಇವಂದು ಚಿಂತಿಸಿದೆವು. ಇನ್ನು ಮುಂದಿನ ಭಾಗದಲ್ಲಿ ನಾವು ಚಿಂತಿಸಬೇಕಾಗಿರೋದು ಶಿರಸ್ಗೆ ಪ್ರಯಾಣ ಮಾಡಿದ ರೀತಿಯನ್ನು, ಬಿಂಬನು ಚಲನೆ ಹೇಗಾಗಿತು, ನಮ್ಮ ಶರೀರದಲ್ಲಿ ಹೇಗಾಗುವುದು ಎಂಬುದನ್ನು ವಿಸ್ತಾರವಾಗಿ ತಿಳಿಯಲೇಬೇಕು, ಅನುಸಂಧಾನ ಮಾಡಿಕೊಳ್ಳಲೇಬೇಕು. ಪ್ರಪ್ರಥಮ ಪ್ರತ್ಯಕ್ಷವಾಗಿ ಕಂಡ ಬ್ರಹ್ಮದೇವರು ವಾಯುದೇವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟ ಭಗವಂತ ಉಂಡ ಮೇಲೆ ಸ್ತುತಿಸಿದನು ಎಂದು ಹೇಳಿದರು. ಯಾಕೆ ಸ್ತುತಿಸಿದನು? ಅವನ ಶ್ರೇಷ್ಠತ್ವವನ್ನು ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಶಾರ್ಕರಾಕ್ಷ ಮುನಿಗಳು ಮತ್ತು ಅರುಣಿ ಎಂಬರು ಉದರದಲ್ಲಿರತಕ್ಕಂಥ ಭಗವಂತನ ಆರಾಧನೆ ಮಾಡಿದ ಕ್ರಮ, ಹೃದಯದಲ್ಲಿರತಕ್ಕಂಥ ಭಗವಂತನನ್ನು ಆರಾಧಿಸುವ ಕ್ರಮವನ್ನು ನಾವು ವಿಶೇಷಾಕಾರವಾಗಿ ಚಿಂತಿಸಬೇಕು. ಆದ್ದರಿಂದ ಈ ಹಂತದಲ್ಲಿ ನಾವು ಅತ್ಯಲ್ಪ ವಿರಾಮವನ್ನು ಕೊಡಬೇಕು. ಏಕೆಂದರೆ ನಾವು ಸತತವಾಗಿ ಬಿಂಬನನ್ನು ನಮ್ಮ ಪ್ರಪದ ಮತ್ತು ತೊಡೆ, ಉದರ ಮತ್ತು ಉರಸ್ ಇಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕು, ಚಿಂತಿಸಬೇಕು. ನಂತರದಲ್ಲಿ ಶಿರಸ್ಸಿಗೆ ಏರಬೇಕು. ಅದನ್ನು ನಾಳಿನ ಪಾಠದಲ್ಲಿ ತಿಳಿಯೋಣ. ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂಬ ವರದರನ್ನು ಗುರುತಿಸುವಾಗ ಹೇಗೆ ಅವರು ವರದರಾದರು? ಭಗವಂತನು ಬಿಂಬರೂಪದಲ್ಲಿ ತಮ್ಮ ಶರೀರದಲ್ಲೇ
ಇದ್ದು ವ್ಯಾಪಾರವನ್ನು ಮಾಡಿದನು ವೀಕ್ಷಿಸಿದಂಥವರು ವರದರು. ಬಿಂಬ ಪರೋಕ್ಷವನ್ನು ಪಡೆದುಕೊಂಡವರು ಎಂದರ್ಥ. ಬಿಂಬ ಪರೋಕ್ಷದ ಕಾರ್ಯಕ್ರಮದಲ್ಲಿ ಏನೈತಿ, ನಾವು ಕಾಲಿನಲ್ಲಿ ಪ್ರಪದ ಹೇಗೆ ತಿಳಿದುಕೊಂಡರು. ಪುರಂದರದಾಸರು ಎಂದು ಪಾದಕೆಗಳನ್ನು ಹಾಕಿಕೊಂಡವರಲ್ಲ. ಯಾವ ದಾಸವರ್ಗದವರು ಪಾದಕೆಯನ್ನು ಹಾಕಿಕೊಳ್ಳುವುದೇ ಇಲ್ಲ. ಅವರು ಭೂಮಿಯ ಮೇಲೆ ತಮ್ಮ ಪ್ರಪದ ಅದನ್ನು ಚಿಂತಿಸುತ್ತಾ ಬರಿಗಾಲಿನಲ್ಲೇ ನಡೆಯುತ್ತಿದ್ದರು. ಇದನ್ನು ಯಾತಕ್ಕೋಸ್ಕರವಾಗಿ ನಡೆಯುತ್ತಿದ್ದರು ಅಂದರೆ ಪ್ರಪದ ನಾಮಕ ಭಗವಂತನ ಆರಾಧನೆ ಮಾಡುತ್ತಿದ್ದರು ಎಂಬುದೆಂಬ ಸೂಕ್ಷ್ಮ ಚಿಂತನೆ ನಮಗೆ ಅರಿವಾಗುವುದು. ಇದನ್ನು ತೋರಿಸಲೋಸುಗವೇ ನಾವು ದೇವರ ಮಂದಿರದೊಳಗೆ ಒಳಗೆ ಹೋಗುವಾಗ ಪಾದರಕ್ಷೆಯನ್ನು ಕಳಚಿ ಬನ್ನಿ ಎಂಬ ಸಂಕೇತ ಫಲಕಗಳನ್ನು ಹಾಕಿರುತ್ತಾರೆ. ಭಗವಂತನನ್ನು ನೋಡಬೇಕಾದರೆ ಪಾದರಕ್ಷೆ ಕಳಚಬೇಕು. ಅವರಿಗೆ ಯತಿಗಳಾಗಿರಲಿ, ಐಶ್ವರ್ಯವಂತನಾಗಿರಲಿ, ಬಡವನಾಗಿರಲಿ, ಬಲ್ಲಿದನಾಗಿರಲಿ, ತನ್ನ ಪ್ರಪದ ಅಂದರೆ ತನ್ನ ಭಗವಂತ ಬಿಂಬರೂಪ ಭಗವಂತ ಪ್ರಪದ ನಾಮಕನಾಗಿ ನಮ್ಮ ಪಾದದಿಂದ ಒಳಹೊಕ್ಕಿದ್ದಾನೆ ಎಂಬ ಆದೇಶವನ್ನು ಸಾರುವುದೇ ಮಂದಿರಗಳು. ಭಗವಂತನ ಮಂದಿರ. ಭಗವಂತನ ಕಾಣಲು ಹೋಗುವಾಗ ಮೊಟ್ಟಮೊದಲಿಗೆ ಪಾದರಕ್ಷೆ ಕಳಚುವ ಕಾರಣ ಪ್ರಪದ ಭಗವಂತನನ್ನು ಆರಾಧಿಸುವುದೇ ಆಗಿದೆ. ಇದು ಬಿಂಬೋಪಾಸನೆಯ ಪರಮ ಮುಖ್ಯ ಅಂಗ. ಯಾರು ಇದನ್ನು ತಿಳಿದುಕೊಳ್ಳದೆ ಭಗವಂತನ ದರ್ಶನ ಮಾಡಿದರೆ, ಸ್ತುತಿಸಿದರೆ ಅದು ಕಾರ್ಯಕ್ರಮವಾಗುವುದಿಲ್ಲ, ಕ್ರಮವೇ ಉಲ್ಲಂಘನೆಯಾಗುತ್ತದೆ. ಪ್ರಪದ ಅಂದರೆ ನಮ್ಮ ಕಾಲಿನ ತುದಿಯಲ್ಲಿ ಭಗವಂತನಿದ್ದಾನೆ ಎಂಬುದನ್ನು ಹೊಸ್ತಿಲಲ್ಲಿ ನಮ್ಮ ಪಾದವನ್ನು ಎತ್ತಿದಾಗಲೇ ಆ ಬಿಂಬ ದರ್ಶನವಾಗಬೇಕು. ಪ್ರಪದ ನಾಮಕ ಭಗವಂತ ನಮ್ಮ ಕಾಲು ತುದಿಯಿಂದ ಪ್ರವೇಶ ಮಾಡಿದ್ದಾನೆ, ನಮ್ಮ ಬಿಂಬ ಎಂಬುದನ್ನು ಜ್ಞಾಪಿಸಲು ಹೊಸ್ತಿಲು ಎತ್ತರದಲ್ಲಿಟ್ಟಿರುತ್ತಾರೆ. ಆ ಎತ್ತರದಲ್ಲಿದ್ದಾಗ ನಮ್ಮ ಪಾದ ಎತ್ತಿದಾಗ ಅದರಲ್ಲಿ ಪಾದರಕ್ಷಕ ಇರಬಾರದು, ರಕ್ಷಣೆ ಯಾವ ಪಾದರಕ್ಷೆ ಇಲ್ಲದೆ ಪ್ರಪದನನ್ನು ಕಾಣುವ ಬಗೆಯಾಗಬೇಕು. ಇದನ್ನು ಪ್ರತಿ ಸಾಧಕರು ಗಮನಿಸಬೇಕು. ನಂತರದಲ್ಲಿ ಭಗವಂತನ ಮುಂದೆ ನಿಲ್ಲಲು ಶಕ್ತಿ ಬೇಕಾದರೆ ನಿಮ್ಮ ತೋಳುಗಳಲ್ಲಿ ಭಗವಂತನಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಭಗವಂತನು ಅಲ್ಲಿ ನಿಂತಿದ್ದರಿಂದ ನಾವು ಭಗವಂತನ ಪ್ರತಿಮೆಯ ಮುಂದೆ ನಿಲ್ಲುತ್ತೇವೆ, ಇಲ್ಲದಿದ್ದರೆ ನಿಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಪದನಿಂದ ತೋಳಿನಲ್ಲಿ ತೊಡೆಗಳಲ್ಲಿ ಶಕ್ತಿ ಉಂಟು ಮಾಡಿದವನು ಭಗವಂತ ಎಂದು ನೆನೆಸಿಕೊಳ್ಳಬೇಕು. ಮತ್ತು ಉದರದಲ್ಲಿ ಭಗವಂತ ವಾಯುದೇವರ ಮೂಲಕ ಆ ಪದಾರ್ಥವನ್ನು, ಸೌಂದರ್ಯವನ್ನು, ಆ ಪರಿಸರದನ್ನು ನಾವು ಉಂಡು ಅಂದರೆ ಆ ಪ್ರಕಾರದಲ್ಲಿರ್ತಕ್ಕಂಥ ಆ ಸೌಂದರ್ಯ ಆನಂದವನ್ನೇ ಉಣ್ಣುವುದು ಎಂದರ್ಥ. ಅದರಿಂದ ಸಂತೋಷಗೊಂಡು ಸ್ತುತಿ ಮಾಡಬೇಕು. ಅದು ವಾಯುದೇವರು ಭಗವಂತನಿಗೆ ಸ್ತುತಿ ಮಾಡಿದ ಕ್ರಮವನ್ನು ಉದರದಲ್ಲಿ ಚಿಂತಿಸಬೇಕು. ನಂತರದಲ್ಲಿ ಭಗವಂತ ವಾಯುದೇವರನ್ನು ವಿಶಾಲವಾದ ಸ್ಥಾನ ಕೊಡು, ಅಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ ಎಂದು ಹೃದ್ಗತವಾಗಿರತಕ್ಕಂಥ ಭಗವಂತನನ್ನು ಸ್ಥಾಪನೆ ಮಾಡಿದರು. ಅದೇ ನಮ್ಮ ಹೃದ್ಗತವಾದ ಬಿಂಬ ಭಗವಂತ ಅವನ ಮಂದಿರದಲ್ಲಿ ಹೇಗೆ ಕುಳಿತಿದ್ದಾನೆ ಎಂಬುದನ್ನು ನಾವು ನಮ್ಮ ಉದರದ ನೇರವಾಗಿ, ಹೃದಯದ ನೇರವಾಗಿ ಭಗವಂತನ ಕಾಣಬೇಕು, ನಮ್ಮಲ್ಲೇ ಕಾಣಿಸಿಕೊಳ್ಳಬೇಕು. ಅಲ್ಲಿರುವ ಭಗವಂತ, ಆ ಮಂದಿರದಲ್ಲಿ ಪ್ರತಿಮೆಯೊಳಗಿರುವ ಭಗವಂತ, ನನ್ನೊಳಗಿರತಕ್ಕಂಥ ಹೃದಯದಲ್ಲಿ ಸ್ಥಾಪಿತವಾಗಿರುವ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ
ಬಿಂಬದರ್ಶನ ಪರಮ ಮಂದಿರದ ಒಳಗಿರುವ ಭಗವಂತನ ಮೂರ್ತಿ ಲಕ್ಷಣ ಎಂದೆನಿಸುತ್ತದೆ. ಈ ಕ್ರಮದಲ್ಲಿ ವೀಕ್ಷಿಸಿದಾಗ ಬಿಂಬದರ್ಶನದ ಜಾಗೃತವಾಗುತ್ತದೆ ಎಂದು ತಿಳಿಯಬೇಕು. ಇಂತಹ ಮಹತ್ತಾದ ವಿಷಯ ಐತರೇಯ ಉಪನಿಷತ್ತಿನಲ್ಲಿರುವುದನ್ನು ಶ್ರೀಮದಾನಂದ ತೀರ್ಥರು ಎಳೆಯಾಗಿ ನಮಗೆ ತೋರಿಸಿಕೊಡುತ್ತಿದ್ದಾರೆ. ಆದ್ದರಿಂದಲೇ ಇದು ಜೀವರ ಪ್ರಕರಣ, ಬಿಂಬೋಪಾಸನೆ ಮತ್ತು ಸರ್ವಮೂಲದ ದರ್ಪಣ. ಶ್ರೀಮದಾನಂದ ತೀರ್ಥರು ನಮಗೆ ಕನ್ನಡಿಯಂತೆ ಭಗವಂತನನ್ನು ಕಾಣಿಸಿಕೊಡುತ್ತಾರೆ. ನಮ್ಮ ಬಿಂಬನನ್ನು ಪ್ರಪದ, ತೊಡೆ ಮತ್ತು ಉದರ ಮತ್ತು ಉರಸ್ ಎಂಬುದರಲ್ಲಿ ಸ್ಥಾಪಿತವಾಗಿರುವ ಭಗವಂತನನ್ನು ಮಂದಿರಗಳಲ್ಲಿ ನೋಡುವಂತೆ ನಮ್ಮ ಮನೆಗಳಲ್ಲೂ ಸಹ ಇದೇ ಚಿಂತನೆಯನ್ನು ಮಾಡಬೇಕು. ಗುರು ಹಿರಿಯರಲ್ಲೂ ಇದೇ ಚಿಂತನೆ ಮಾಡಬೇಕು. ಸರ್ವತ್ರ ಇದೇ ಚಿಂತನೆಯನ್ನು ಮಾಡಿದಾಗ ಬಿಂಬೋಪಾಸನೆಯೇ ವಿಶ್ವೋಪಾಸನೆಯಾಗುತ್ತದೆ ಎಂಬುದನ್ನು ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ಪ್ರಕಾಶ ಮಾಡುವುದರಿಂದ ಆ ಉಪಾಸನೆ ಕ್ರಮವನ್ನು ನಮಗೆ ಕ್ರಮವಾಗಿ ತಿಳಿಸಿಕೊಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಇಂತಹ ಸುಜ್ಞಾನವನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಅಭೂ ಇಷ್ಟ ಅಂತ ನಮ್ಮ ಉಕ್ತಿ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಪ್ರತಿ ಕ್ಷಣದಲ್ಲಿ ನಾವು ಚಿಂತಿಸಿಕೊಳ್ಳಬೇಕು. ಅವರ ಅನುಗ್ರಹದಿಂದಲೇ ಮನುಷ್ಯ ಜನ್ಮ ಬಂದಿರುವುದರಿಂದ ಬಿಂಬೋಪಾಸನೆ ಮಾಡಲು ಸಾಧ್ಯವಾಗಿದೆ. ತಂದೆ ತಾಯಿರುವಿಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಿಕೊಳ್ಳಬೇಕು. ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರಿಂದಲೇ ನಮಗೆ ಭಗವಂತನನ್ನು ಕಾಣಲು ಬಿಂಬೋಪಾಸನೆಯ ತಿಳಿಯಲು ಸಾಧ್ಯವಾಗಿದೆ ಎಂದು ತಿಳಿಯಬೇಕು. ಇವರಿಬ್ಬರೂ ವ್ಯಕ್ತವಾಗಿದ್ದಂಥ ವ್ಯಕ್ತಿಗಳು, ಆದರೆ ಅವ್ಯಕ್ತರಾಗಿರತಕ್ಕಂಥ ಅನಂತ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಭಗವಂತ ಪ್ರಜ್ಞೆಯನ್ನು ಮೂಡಿಸುತ್ತಾ ಇದ್ದಾರೆ. ಅನಂತ ಕಾಲದವರೆಗೂ ನಮಗೆ ಪ್ರಜ್ಞೆಯನ್ನು ಕೊಡ್ತಕ್ಕಂಥವರು ತತ್ವಾಭಿಮಾನಿ ದೇವತೆಗಳು. ಅವರನ್ನು ಚಿರಕಾಲ ನಾವು ನೆನೆಸಿಕೊಳ್ಳಬೇಕು. ಅವ್ಯಕ್ತರಾಗಿದ್ದು ಭಗವಂತನ ಪ್ರತಿ ಹೆಜ್ಜೆಯನ್ನು ನಮಗೆ ತೋರುವರು ತತ್ವಾಭಿಮಾನಿ ದೇವತೆಗಳೇ. ಅವರ ವಿಶೇಷವಾದ ವ್ಯಾಪಾರ ನಾಳೆ ನಾವು ವಿಶೇಷಾಕಾರವಾಗಿ ನೋಡುತ್ತೇವೆ. ಶಿರಸ್ಸಿನಿಂದ ಹೇಗೆ ಉರಸ್ಸಿನಿಂದ ಶಿರಸ್ಸಿಗೆ ಹೋಗತಕ್ಕಂಥ ವಿಶೇಷವಾದ ಕ್ರಮ, ತತ್ವಾಭಿಮಾನಿ ದೇವತೆಗಳೇ ಶ್ರೇಷ್ಠವಾದ ವಾಯುದೇವರು ಹೇಗೆ ಎಂಬುದನ್ನು ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ವಾಯುದೇವರು ಜೀವೋತ್ತಮರು, ದೇವೋತ್ತಮ ಮತ್ತು ಅಕಣಶ್ಮ ರುಜುಪುಂಗವರು, ಸದಾ ಶುದ್ಧರು ಅಂತ ವಾಯುದೇವರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಸ್ಕರಿಸಬೇಕು. ಅವರೇ ಉದರದಲ್ಲಿ ನಿಂತು ಸ್ತುತಿಸಿದರು. ನಮ್ಮ ಹೃದಯದಲ್ಲಿ ಜಾಗವನ್ನು ಮಾಡಿಕೊಟ್ಟವರು ಭಗವಂತನಿಗೆ ವಾಯುದೇವರು. ಆದ್ದರಿಂದ ವಾಯುದೇವರನ್ನು ಅಲ್ಲಿ ಸ್ಥಾನ ಮಾಡಿಕೊಟ್ಟಿದ್ದಷ್ಟೇ ಅಲ್ಲ, ಹಂಸೋಹಂ ಸ್ವಾಹ ಎಂಬ ಉಸಿರಿನೊಂದಿಗೆ ಪ್ರತಿನಿತ್ಯವೂ ಭಗವಂತನ ಆರಾಧನೆಯನ್ನು ಮಾಡುತ್ತಿರುವರು. ಇದರ ಸಂಕೇತವಾಗಿ 21,600 ಮಂತ್ರಗಳನ್ನು ಉಸಿರಿನ ರೂಪದಲ್ಲಿ ಪ್ರತಿ ಜೀವರಲ್ಲಿ, ಪ್ರತಿ ಸಾಧಕರಲ್ಲಿ ನಿಂತು ನುಡಿಸುತ್ತಿರುವರು ವಾಯುದೇವರು. ಅದರಿಂದಲೇ ನಮಗೆ ಪ್ರಾಣಶಕ್ತಿ ಇರುವುದು, ನಮಗೆ ಜ್ಞಾನ ಇರುವುದು. ಎಲ್ಲದಕ್ಕೂ ಕಾರಣ ವಾಯುದೇವರೇ. ಮೈನ್ ಸ್ವಿಚ್ ಅಂತೆ ಉಳಿದ ದೀಪಗಳು ತತ್ವಾಭಿಮಾನಿ ದೇವತೆಗಳಾದರೆ ಮುಖ್ಯ ಮೈನ್ ಸ್ವಿಚ್ ಅಂತೆ ಮುಖ್ಯ ಪ್ರಾಣದೇವರು. ಮೈನ್ ಸ್ವಿಚ್ ಆರಿಸಿದರೆ ಹೇಗೆ ಎಲ್ಲವೂ ಆರಿದು ಹೋಗುವುದು, ಹಾಗೆ ಮುಖ್ಯ ಪ್ರಾಣದೇವರು ಮಾತ್ರ ನಮಗೆ ಅತಿ ಪ್ರಮುಖರಾಗಿದ್ದಾರೆ. ಆದ್ದರಿಂದ
ಮುಖ್ಯ ಪ್ರಾಣದೇವರಾದ ನಮ್ಮ ಶ್ರೀಮದಾನಂದ ತೀರ್ಥರು ಮುಖ್ಯ ಗುರುಗಳು ಮೂಲ ಗುರುಗಳಾಗಿದ್ದಾರೆ. ಅವರಿಗೆ ಶಿರಸ ನಮಸ್ಕರಿಸಬೇಕು, ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಭಗವಂತ ಅವನೇ ಪ್ರಪದನಲ್ಲಿ, ತೊಡೆಗಳಲ್ಲಿ, ಉದರದಲ್ಲಿ ಮತ್ತು ಉರಸ್ಸಿನಲ್ಲಿ ಸ್ಥಾಪಿತನಾಗಿರ್ತಕ್ಕಂಥ ಬಿಂಬ. ಅವನ ಪರಿಚಯವನ್ನು ನಾವು ಮಾಡಿಕೊಳ್ಳುತ್ತಾ ಇದ್ದೇವೆ. ಅವನಿಂದಲೇ ಸಕಲವೂ ನಡೆಯುತ್ತಿದೆ. ಅವನಿಗೆ ಹೇಗೆ ಉಪಕಾರ ಸ್ಮರಣೆ ಮಾಡುವುದು ಎಂದರೆ, ಯಾರೂ ಯಾವ ಉಪಕಾರವನ್ನು ಮಾಡಲು ಸಾಧ್ಯವಿಲ್ಲ. ಅವನು ತೃಪ್ತನಾಗಿದ್ದಾನೆ. ಅವನು ಸಕಲ ಗುಣಪೂರ್ಣ, ಸರ್ವದೋಷ ವಿದೂರನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಪೂರ್ಣನಾಗಿದ್ದಾನೆ. ಅವನನ್ನು ಕೇವಲ ನಾವು ಸ್ತುತಿಸುವುದು ಮಾತ್ರ. ಭೂಯಿಷ್ಠಾಂತ್ಯ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತ್ಯ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತ್ಯ ನಮ ಮುಕ್ತಿಮಿದೇಮ ನಿರ್ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.